ನಮಸ್ಕಾರ ರೀ ಎಲ್ಲರಿಗೂ. ಈ ವಿಡಿಯೋ ಒಳಗೆ ಸೆಕ್ಯೂಜನ್ ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತೇಳಿ ನೋಡೋಣ್ರಿ. ನಮ್ಮ ಎಲ್ಲ ಆನ್ಲೈನ್ ಸೆಂಟರ್ನವ್ರಿಗೆ CSC ಸೆಂಟರ್ ಆಗಿರ್ಬೋದು, ಗ್ರಾಮ ಒನ್, ಕರ್ನಾಟಕ ಒನ್, ಎಲ್ಲ ಆನ್ಲೈನ್ ಸೆಂಟರ್ನವ್ರಿಗೆ ಈ ಸೆಕ್ಯೂಜನ್ ಇನ್ಸ್ಟಾಲ್ ಮಾಡೋದು ಅಂದ್ರೆ ದೊಡ್ಡ ತಲೆನೋವ್ರಿ, ದೊಡ್ಡ ಪ್ರೊಸೆಸ್ ಅನ್ಕೊಂಡ್ಬಿಟ್ಟಾರ್ರಿ. ಇದನ್ನು ಏನಿಲ್ಲ ರೀ, ಭಾಳ ಸಿಂಪಲ್ ಐತಿ. ಭಾಳ ಒಂದು 5 ನಿಮಿಷದ ವಿಡಿಯೋ ರೀ. ಒಂದು 5 ನಿಮಿಷನಾಗೆ ಏನು ಅನ್ನೋದು ಪಟ್ ನೋಡ್ಬಿಡೋಣ್ರಿ. ಈ ಸೆಕ್ಯೂಜನ್ ಇನ್ಸ್ಟಾಲ್ ಮಾಡೋ ಮುಂದೆ ಏನೇನು ಪ್ರಾಬ್ಲಮ್ ಬರ್ತಾವೆ, ಏನೇನಿಲ್ಲ ಅಂತೇಳಿ ನೋಡೋಣ್ರಿ. ಪ್ರಾಬ್ಲಮ್ ಏನದಾವು ಅದಕ್ಕೆಲ್ಲ ಸೊಲ್ಯೂಷನ್ ಇಲ್ಲಿ ಹೇಳಿರ್ತೇನೆ ರೀ. ಎಲ್ಲೂ ನೀವು ಬೇರೆದವ್ರ ಕಡೆ ಹೋಗಿ ಇನ್ಸ್ಟಾಲ್ ಮಾಡುವಂಥ ನೆಸೆಸಿಟಿನ ಇಲ್ಲ ರೀ. ನಿಮ್ಮ ಶಾಪ್ ಒಳಗೆ ಕುಂತು ನಿಮ್ಮ ಲ್ಯಾಪ್ಟಾಪ್, ನಿಮ್ಮ ಕಂಪ್ಯೂಟರ್ ಒಳಗೆ ನೀವೇ ಇನ್ಸ್ಟಾಲ್ ಮಾಡ್ಬೋದು ರೀ. ಫಸ್ಟಿಗೆ ಗೂಗಲ್ ಓಪನ್ ಮಾಡಿರಿ. ಗೂಗಲ್ ಓಪನ್ ಮಾಡಿ ಇಲ್ಲೈತಲ್ಲ ಸೆಕ್ಯೂಜನ್ ಡ್ರೈವರ್ಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಸೆಕ್ಯೂಜನ್ ಡ್ರೈವರ್ ಡೌನ್ಲೋಡ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಸರ್ಚ್ ಕೊಟ್ಟಿಂದ ಇಲ್ಲೇ ಓಪನ್ ಆಗತ್ತೆ ನೋಡಿರಿ. ಓಪನ್ ಆದಮೇಲೆ ಡ್ರೈವರ್ಸ್ ಅಂತ ಬರುತ್ತೆ ನೋಡಿರಿ, ಫಸ್ಟ್ ಆಪ್ಷನ್ ಅದನ್ನು ಸೆಲೆಕ್ಟ್ ಮಾಡ್ಕೋರಿ. ಡ್ರೈವರ್ಸ್ ಅಂತ ಬರ್ತಲ್ಲ ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಗಳೇನ ಇಲ್ಲೇ ಫಸ್ಟಿಗೆ ಡ್ರೈವರ್ ಒಳಗೆ ಮೇನ್ ಡ್ರೈವರ್ ಅಂತ ಐತೆ ನೋಡಿರಿ. ಇಲ್ಲೇ ಮೇನ್ ಡ್ರೈವರ್ ಓಪನ್ ಮಾಡಿದ್ರೆ ಅಂದ್ರೆ ಇಲ್ಲೈತೆ ನೋಡಿರಿ. ಇಲ್ಲೇ ಭಾಳ ಮಂದಿ ಮಿಸ್ಟೇಕ್ ಮಾಡೋದು ಏನಪ್ಪ ಅಂದ್ರೆ ಇಲ್ಲೇ ಪ್ರಾಬ್ಲಮ್ ಆಗೋದವ್ರಿಗೆ. ಇಲ್ಲೇ ನಿಮ್ದು ಕರೆಕ್ಟಾಗಿ ಯಾವ್ದು ಮಾಡಲ್ ಐತೆ ನೋಡ್ಕೊರಿ. ಮಾಡಲ್ ನೋಡ್ಕೊಂಡು ಅದ್ರ ಮುಂದೆ ಇಲ್ಲೇ ಕೊಟ್ಟಾರಿ ಡ್ರೈವರ್ ಫೈಲ್ ಡೇಟ್ ವರ್ಷನ್ ಸೈಜ್ ಅಂತ ಕೊಟ್ಟಾರ ನೋಡ್ರಿ. ಇಲ್ಲೊಂದು ಫಸ್ಟ್ ಒನ್ ಐತೆ ನೋಡ್ರಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಅದ ಬರುತ್ತೆ ರೀ. ನಂದು ಹ್ಯಾಮ್ಸ್ಟರ್ HU20 ಅಂತ ಐತ್ರಿ ನಂದು ಸೆಕ್ಯೂಜನ್. ಸೊ ನಿಮ್ಮದು ಚೆಕ್ ಮಾಡ್ಕೊರಿ ಯಾವ್ದೈತೆ ನೋಡ್ಕೊಂಡು ಅದ್ರ ಮುಂದಿಂದ ಇಲ್ಲೇ ಸೆಕ್ಯೂಜನ್ WBF ಡ್ರೈವರ್ ಅಂತ ಐತಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ರೀ. ನಾ ಫಸ್ಟ್ ಒನ್ ಐತಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊತೀರಿ. ನಂದು ಇರೋದು ಇದೈತೆ ರೀ. ನಿಮ್ಮದು ಆಲ್ಮೋಸ್ಟ್ ಎಲ್ಲರದು ಇದೇ ಇರುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊರಿ. ಫಸ್ಟ್ ಒನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರಂದ್ರೆ ಇಲ್ಲಿ ನೆಕ್ಸ್ಟ್ ಒಂದು ಆಪ್ಷನ್ ಓಪನ್ ಆಗತ್ತೆ ನೋಡ್ರಿ. ಇಲ್ಲೇ ಈ ಆಪ್ಷನ್ ಓಪನ್ ಆತ್ರಿ. ಇಲ್ಲೇ ಡೌನ್ಲೋಡ್ ಆಪ್ಷನ್ ಸಿಂಬಲ್ ಕಾಣತ್ತೆ ನೋಡ್ರಿ. ಇಲ್ಲೇ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಡೌನ್ಲೋಡ್ ಆಗತ್ತೆ ರೀ. 17 MB ಐತ್ರಿ ಇದು. 17 MB ಇದನ್ನು ಡೌನ್ಲೋಡ್ ಮಾಡಿರಿ. ಡೌನ್ಲೋಡ್ ಮಾಡಿಂದ ನೆಕ್ಸ್ಟ್ ಏನಪ್ಪ, ಇದು ಒಂದೇ ಡ್ರೈವರ್ ಇರಂಗಿಲ್ಲ ರೀ. ನೆಕ್ಸ್ಟ್ ಇನ್ನೊಂದು ಐತಲ್ಲ ಇಲ್ಲಿ ಬ್ಯಾಕ್ ಬರ್ಬೇಕು ರೀ. ಮತ್ತು ಇದು ಕಂಪ್ಲೀಟ್ ಡೌನ್ಲೋಡ್ ಆದಮೇಲೆ ಇಲ್ಲಿ ಬ್ಯಾಕ್ ಬಂದ ಕೆಳಗೈತೆ ನೋಡ್ರಿ. ಇಲ್ಲಿಗೋ ಲೆಗೆಸಿ ಡ್ರೈವರ್ ಅಂತ ಐತೆ ನೋಡ್ರಿ. ಲೆಗೆಸಿ ಡ್ರೈವರ್ಸ್ ಇದನ್ನೊಂದು ಡೌನ್ಲೋಡ್ ಮಾಡ್ಕೋಬೇಕ್ರಿ. ಇದು ಅಲ್ಲಿ ಫಸ್ಟ್ ಒಂದು ಸೆಲೆಕ್ಟ್ ಮಾಡಿರಿ ಅಂದ್ರೆ ಇದು ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ರೀ. ಇಲ್ಲೇ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕ್ರಿ. ಇಲ್ಲೂ ಭಾಳ ಅದಾವೆ ರೀ, ಮಾಡಲ್ ಬೇರೆ ಅದಾವೆ ರೀ. ನೀವು ಫಸ್ಟ್ ಅನ್ನೊಳಗೆ ಫಸ್ಟ್ನೇದು ಸೆಲೆಕ್ಟ್ ಮಾಡ್ಕೊಂಡಿದ್ದು ಇಲ್ಲೂ ಫಸ್ಟ್ ಸೆಲೆಕ್ಟ್ ಮಾಡ್ಕೊರಿ. ಅಲ್ಲಿ ಎರಡನೇದು ಸೆಲೆಕ್ಟ್ ಮಾಡಿದ್ರೆ ಇಲ್ಲೂ ಎರಡನೇದು ಸೆಲೆಕ್ಟ್ ಮಾಡಿರಿ. ನಾ ಇಲ್ಲಿ ಫಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ದೀನಿ ರೀ. ಈಗ ಫಸ್ಟ್ ಒಂದು ಸೆಲೆಕ್ಟ್ ಮಾಡಿ ಇಲ್ಲೂ ಸೇಮ್ ಓಪನ್ ಆಗತ್ತೆ ರೀ. ಆಗಲ್ಲ ಓಪನ್ ಆಗಿತ್ತಲ್ಲ ಹಂಗೆ ಸೇಮ್ ಓಪನ್ ಆಗತ್ತೆ ರೀ. ಇದನ್ನು ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಆಗತ್ತೆ ರೀ. ಇದು ವಿತಿನ್ ಸೆಕೆಂಡ್ಸ್ ಒಳಗೆ ಡೌನ್ಲೋಡ್ ಆಗತ್ತೆ ರೀ. ಇನ್ನು 44 MB ಐತ್ರಿ. ಇದು ಆಗಲ್ಲಿದ್ದು 17 MB ಐತ್ರಿ. ಇದು 44 MB ಐತ್ರಿ. ಎರಡು ಡೌನ್ಲೋಡ್ ಆದಮೇಲೆ ಇಲ್ಲೇ ಓಪನ್ ಮಾಡ್ಕೋಬೇಕ್ರಿ. ಇವನ್ನ ಓಪನ್ ವಿತ್ ಫೈಲ್ ಅಂತ ಇರುತ್ತಲ್ಲ ಅಲ್ಲಿ ನೀವು ಡೌನ್ಲೋಡ್ಸ್ ಒಳಗೆ ಇರ್ತಾವೆ ರೀ. ಅವು ಡೌನ್ಲೋಡ್ ಆಗಿದ್ದು ಫೈಲ್ ಡೌನ್ಲೋಡ್ಸ್ ಒಳಗೆ ಇರ್ತಾವೆ ರೀ. ಅಲ್ಲೇ ಓಪನ್ ಮಾಡ್ಕೋಬೇಕ್ರಿ. ಅವನ್ನ ಓಪನ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲೇ ಎಕ್ಸ್ಟ್ರಾಕ್ಟ್ ಫೈಲ್ ಅಂತ ಬರುತ್ತೆ ನೋಡಿರಿ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಫಸ್ಟ್ ಒಂದು ಡೌನ್ಲೋಡ್ ಮಾಡಿದ್ರಲ್ಲ ಡ್ರೈವರ್ ಅಂತೇಳಿ ಅದನ್ನು ಫಸ್ಟಿಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊರಿ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಅದನ್ನು ಓಪನ್ ಮಾಡಿದರೆ ಇಲ್ಲೇ ಇನ್ಸ್ಟಾಲರ್ ಬರುತ್ತೆ ನೋಡಿರಿ. ಸೆಟಪ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ತೀರಿ. ನಾರ್ಮಲ್ ಎಲ್ಲರಿಗೂ ಇನ್ಸ್ಟಾಲ್ ಮಾಡೋದು ಗೊತ್ತಿರುತ್ತೆ ರೀ. ಇದನ್ನು ಇನ್ಸ್ಟಾಲ್ ಮಾಡ್ಕೊರಿ. ಇನ್ಸ್ಟಾಲ್ ಮಾಡ್ಕೊಂಡಿಂದ ವಿತಿನ್ ಸೆಕೆಂಡ್ ಒಳಗೆ ಆಗುತ್ತೆ ರೀ. ಇದು ಕಂಪ್ಲೀಟ್ ಆದಮೇಲೆ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ ರೀ. ಈ ರೀತಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬಂದಾಗ ಇದನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಇದು ಸೇಮ್ ಅದನ್ನು ಇನ್ನೊಂದು ಐತಲ್ಲ ಲೆಗೆಸಿ ಅಂತ ಡೌನ್ಲೋಡ್ ಮಾಡಿದ್ರಲ್ಲ ಅದನ್ನು ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕೊಡ್ರಿ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂದ್ರೆ ಅದೊಂದು ಫೈಲ್ ಓಪನ್ ಆಗತ್ತೆ ರೀ. ಅದನ್ನು ಸೆಟಪ್ ಮಾಡ್ಕೊರಿ. ಇದು ಸೇಮ್ ಪ್ರೊಸೆಸ್ ಆಗಲ್ಲಿ ಮಾಡಿದ್ರಲ್ಲ ಅದ್ರಂಗೆ ಇದನ್ನು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊರಿ. ಇನ್ಸ್ಟಾಲ್ ಆಗಿಂದ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಷ್ಟಕ್ಕೆ ಎಲ್ಲರೂ ಐತಲ್ಲ ಇಷ್ಟು ಮಾಡುತ್ತಲೇನ ಡ್ರೈವರ್ ಇನ್ಸ್ಟಾಲ್ ಆಗೈತೆ ಅಂತೇಳಿ ಇದನ್ನು ಆನ್ ಮಾಡೋಕೆ ಹೋಗ್ತೀರಿ ಸೆಕ್ಯೂಜನ್. ನೀವು ಇಲ್ಲಿ ಇಷ್ಟ ಮಾಡಿದ್ರೆ ಕಂಪ್ಲೀಟ್ ಆದಂಗಲ್ಲ ರೀ. ಇದು ಇಷ್ಟು ಮಾಡಿದ್ರೆ ನಿಮ್ಮ ಸೆಕ್ಯೂಜನ್ ಇನ್ನೂ ಇನ್ಸ್ಟಾಲ್ ಆಗಿರಂಗಿಲ್ಲ. ಇದು 70% ವರ್ಕ್ ಮುಗ್ದಂಗೆ ರೀ. ಇನ್ನೂ 30% ಇರುತ್ತೆ. ಇಷ್ಟು ಮಾಡಿದ್ರೆ ಇದು ಕಂಪ್ಲೀಟ್ ಆಗಿರಂಗಿಲ್ಲ ರೀ. ಇಲ್ಲೇ ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ನೀವು. ಇಷ್ಟು ಆಗೋತ್ಲೆ ಇನ್ನೂ ನಮ್ದು ಇನ್ಸ್ಟಾಲ್ ಆಗೋಲ್ದು ಅಂತೇಳಿ ಭಾಳ ಮಂದಿ ಪ್ರಾಬ್ಲಮ್ ಇರುತ್ತೆ ರೀ. ಇದಾದಮೇಲೆ ಐತಲ್ಲ ಮೇನ್ ಏನಪ್ಪ ಅಂದ್ರೆ RD ಸರ್ವಿಸ್ ಅಂತ ಇರುತ್ತೆ ರೀ. ಸೆಕ್ಯೂಜನ್ RD ಸರ್ವಿಸ್ ಅಂತ ಅದನ್ನು ಯಾರೂ ವಿಚಾರ ಮಾಡೋಂಗಿಲ್ಲ. ಇವನ್ನ ಯಾರು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಅದನ್ನು ಡೈರೆಕ್ಟಾಗಿ ಚೆಕ್ ಮಾಡೋಕೆ ಹೋಗ್ತೀರಿ, ಅದು ಬರೋಂಗಿಲ್ಲ ರೀ. ಸೊ ಐತಲ್ಲ ಮತ್ತು ಗೂಗಲಿಗೆ ಬಂದ ಇಲ್ಲೈತಲ್ಲ ಸೆಕ್ಯೂಜನ್ RD ಸರ್ವಿಸ್ ಅಂತೇಳಿ ಹೊಡಿಬೇಕು ರೀ. RD ಸರ್ವಿಸ್ ಡೌನ್ಲೋಡ್ ಅಂತೇಳಿ ಹೊಡಿಬೇಕಿಲ್ಲ. ಸೆಕ್ಯೂಜನ್ RD ಸರ್ವಿಸ್ ಡೌನ್ಲೋಡ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಟ್ರಂದ್ರೆ ಇಲ್ಲೇ ಫಸ್ಟ್ ಆಪ್ಷನ್ ಬರುತ್ತೆ ರೀ. ಫಸ್ಟ್ ಆಪ್ಷನ್ ಡೌನ್ಲೋಡ್ ಅಂತ ಬರುತ್ತೆ ನೋಡಿರಿ. ಇಲ್ಲೇ
ಇದನ್ನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೇ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದರೆ ಇಲ್ಲಿ ಫಸ್ಟ್ ಒನ್ ಆಯ್ತು ನೋಡಿರಿ, ಫಾರ್ ವಿಂಡೋ HU20A ಈ ರೀತಿ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೊಂದು ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತೆ ರೀ. ಇಲ್ಲೇ ಡೌನ್ಲೋಡ್ ಆಗುತ್ತಲ್ಲ, ಅದನ್ನೊಂದು ಇನ್ಸ್ಟಾಲ್ ಮಾಡ್ಕೋಬೇಕು ರೀ. ಕೆಳಗೆಲ್ಲ ಅದಾವ್ರಿ, ಇದನ್ನೆಲ್ಲ ಭಾಳ ತಲೆ ಕೆಡ್ಸ್ಕೊಳ್ಕೊಬಿಟ್ಟು ಕೆಳಗೆ ಇದೊಂದು ಡೌನ್ಲೋಡ್ ಆತಂದ್ರೆ ಇದು ಸೇಮ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ರಲ್ಲ, ಸೇಮ್ ಎಕ್ಸ್ಟ್ರಾಕ್ಟ್ ಹೇರ್ ಅಂತೇಳಿ ಮಾಡಿರಿ. ಇದನ್ನು ಎಕ್ಸ್ಟ್ರಾಕ್ಟ್ ಹೇರ್ ಅಂತ ಮಾಡಿ ಕೆಳಗೆ ನಿಮ್ದು ಇನ್ನೊಂದು ಡೈರೆಕ್ಟಾಗಿ ಸೆಟಪ್ ಓಪನ್ ಆಗುತ್ತೆ ರೀ. ಅದ್ರಂಗೆ ಫೋಲ್ಡ್ರ್ ಓಪನ್ ಆಗಂಗಿಲ್ಲ, ಇದೆ ಒಂದು ಫೈಲ್ ಓಪನ್ ಆಗುತ್ತೆ ರೀ, ಸೆಟಪ್ ಅಂತೇಳಿ ಬಂದಿರುತ್ತೆ. ಅದನ್ನು ಸರ್ಚ್ ಮಾಡಿರಿ, ಕೆಳಗೆ ಇರುತ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿರಿ. ಅದೊಂದು ಇನ್ಸ್ಟಾಲ್ ಮಾಡಿದ್ರಂದ್ರೆ ನಿಮ್ದು ಸೆಕ್ಯೂಜನ್ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಆದಂಗೆ ರೀ. ಇಲ್ಲೈತೆ ನೋಡಿರಿ, ಇನ್ಸ್ಟಾಲ್ ಮಾಡತ್ತೆ. ನಾನೀಗ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇನ್ಸ್ಟಾಲ್ ಅಂತ ಕೊಟ್ರಂದ್ರೆ ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗುತ್ತೆ ರೀ. ಇನ್ಸ್ಟಾಲ್ ಆದಮೇಲೆ ಐತಲ್ಲ, ಇಲ್ಲಿಗೆ ನಿಮ್ಮ ಸೆಕ್ಯೂಜನ್ ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗಿರುತ್ತೆ ರೀ. ಈಗ ಚೆಕ್ ಮಾಡಿ ತೋರಿಸ್ತೇನೆ ರೀ ನಿಮ್ಗೆ ಇನ್ಸ್ಟಾಲ್ ಆಗೈತೋ ಇಲ್ಲ. ನಾನು ಇದ್ರಾಗ ಇರಲೇ ಇಲ್ಲ ರೀ, ಸೆಕ್ಯೂಜನ್ ಫೈಲೇ ಇರಲಿಲ್ಲ. ನಾನು ನಿಮ್ಮ ಮುಂದೆ ಫ್ರೆಶ್ ಆಗಿ ಈಗ ಇನ್ಸ್ಟಾಲ್ ಡ್ರೈವರ್ ಇನ್ಸ್ಟಾಲ್ ಮಾಡಿದ್ರಿ. ಇದನ್ನು ಇಷ್ಟು ಇನ್ಸ್ಟಾಲ್ ಮಾಡಿಂದ ಕ್ಲೋಸ್ ಮಾಡ್ಬೇಕು ರೀ. ಇದನ್ನು ಕ್ಲೋಸ್ ಮಾಡಿಂದ ನಿಮ್ಮದು ಡೆಸ್ಕ್ಟಾಪ್ ಮೇಲೆ ಒಂದು ಐಕಾನ್ ಬಂದಿರುತ್ತೆ ರೀ, ಹೊಸ ಐಕಾನ್. ಇಲ್ಲಿ ನೋಡಿರಿ, ಇಲ್ಲಿ SGIRD ಸ್ಟೇಟಸ್ ಅಂತೇಳಿ ಒಂದು ಹೊಸ ಐಕಾನ್ ಬಂದಿರುತ್ತೆ ರೀ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ಡೈರೆಕ್ಟ್ ಒಂದು ಇದನ್ನು ವೆಬ್ಸೈಟ್ ಲಿಂಕಿಗೆ ಓಪನ್ ಆಗುತ್ತೆ ರೀ. ಇಲ್ಲಿ ಡಿಸ್ಕವರ್ ಅಂತ ಐತೆ ನೋಡಿರಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ಇದು ಬಂದೈತೆ ನೋಡ್ರಿ, ಸೆಕ್ಯೂಜನ್ ಇಂಡಿಯಾ ರಿಜಿಸ್ಟರ್ಡ್ ಡಿವೈಸ್ ಲೆವೆಲ್ ರೆಡಿ ಅಂತ ಬಂದೈತೆ ನೋಡ್ರಿ. ಇಲ್ಲಿ ಈ ರೀತಿ ರೆಡಿ ಅಂತ ಬಂದ್ರೆ ನಿಮ್ದು ಸೆಕ್ಯೂಜನ್ ಈಗ ಯೂಸ್ ಮಾಡೋಕೆ ರೆಡಿ ಐತೆ ಅಂದಂಗೆ ರೀ. ಕಂಪ್ಲೀಟಾಗಿ ಇಷ್ಟ ನೋಡಿರಿ, ಭಾಳ ಏನು ಟೆನ್ಷನ್ ತೊಗೊಳೋದಿಲ್ಲ ರೀ, ಭಾಳ ಈಸಿ ಐತೆ ರೀ ಪ್ರೊಸೆಸ್. ಇದು ನೋಡಿರಿ, ಇನ್ನೊಂದು ಕೌಂಟರ್ ವೆರಿಫೈ ಮಾಡೋಕೆ ನಾನು CSC ರಿಜಿಸ್ಟ್ರೇಷನ್ ನಂದು ಆಗೈತಲ್ಲ ರೀ, ಅದನ್ನು ಲಾಗಿನ್ ಮಾಡಿ ತೋರಿಸ್ತೇನೆ ನೋಡಿರಿ. ಈಗ ನಾನು ಇದಾಗ ಇದು ಇನ್ಸ್ಟಾಲ್ ಇರಲಿಲ್ಲ ರೀ, ಈಗ ಇನ್ಸ್ಟಾಲ್ ಮಾಡಿ ಈಗ ನೋಡ್ರಿ ಸಬ್ಮಿಟ್ ಮಾಡಿ ಈಗ ಬಯೋಮೆಟ್ರಿಕ್ ಅಥೆಂಟಿಕೇಷನ್ಗೆ ಕೊಟ್ಟೇನೆ ರೀ. ಇಲ್ಲಿ ನೋಡ್ರಿ ಸ್ಟಾರ್ಟ್ ಕ್ಯಾಪ್ಚರ್ ಅನ್ನೋತ್ಲೆ ಇಲ್ಲಿ ನೋಡಿರಿ ಕ್ಯಾಪ್ಚರ್ ಆಯ್ತು ನೋಡಿರಿ ನಂದು ವ್ಯಾಲಿಡೇಟ್ ಫಿಂಗರ್ ಪ್ರಿಂಟಿಂಗ್. ಇದೇ ರೀತಿ ನೀವು ಆಯ್ತಲ್ಲ ಆರಾಮಾಗಿ ಸೆಕ್ಯೂಜನ್ನ ಇನ್ಸ್ಟಾಲ್ ಮಾಡ್ಕೋಬೋದು ರೀ. ಇದೇ ರೀತಿ ನೆಕ್ಸ್ಟ್ ಮುಂದೆ ವಿಡಿಯೋ ನೋಡೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಒತ್ತಿರಿ. ಇಷ್ಟಾದ್ಮೇಲೂ ನಿಮ್ದು ಏನಾರ ಸೆಕ್ಯೂಜನ್ ಇನ್ಸ್ಟಾಲ್ ಆಗಲಿಲ್ಲ ಅಂದ್ರೆ ಒಂದ್ಸಲ ಇದು ಕಂಪ್ಲೀಟ್ ಪ್ರೊಸೆಸ್ ಹಿಸ್ಟರಿ ಅದ. ಆಗಲಿಲ್ಲ ಅಂದರೂ ನೀವು ಒಂದ್ಸಲ ನಿಮ್ಮ ಸಿಸ್ಟಮನ್ನು ರೀಸ್ಟಾರ್ಟ್ ಮಾಡಿರಿ, ಶಟ್ ಡೌನ್ ಮಾಡಿ ರೀಸ್ಟಾರ್ಟ್ ಮಾಡಿದ್ರೆ ಆಗಿರುತ್ತೆ ರೀ. ಅದು 100% ಆಗಿರುತ್ತೆ ರೀ. ಹಂಗೇನಾರು ಆಗಿದ್ದಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ, ನಿಮ್ದೇನು ಪ್ರಾಬ್ಲಮ್ ಆಯ್ತಲ್ಲ ಸಾಲ್ವ್ ಮಾಡೋಣ ಅಂತ ರೀ. ಥ್ಯಾಂಕ್ ಯು.